ಇವತ್ತು ಸ್ವಾತಂತ್ರ್ಯ ಬಂದು 76-77 ವರ್ಷ ಆದರೂ ಕೂಡ ಈ ದೇಶದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ವರ್ಗದವರು ಇವತ್ತು ಮುಂಚೂಣಿಗೆ ಬರೋಕ್ಕೆ ಆಗಿಲ್ಲ. ಅದು ಕಾರಣ ಏನಪ್ಪ ಅಂದರೆ ಇವ್ರ ಹೆಸರು ಬರ್ತಕ್ಕಂಥ ಎಲ್ಲ ದುಡ್ಡು ಕಾಸುಗಳು ಈ ಸರ್ಕಾರ ನಡೆಸ್ತಕ್ಕಂಥ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಅಧಿಕಾರಿಗಳು ಇದನ್ನು ತುಂಡು ತೇಗಿತಾ ಇದ್ದಾರೆ. ಆ ಕಾರಣದಿಂದ ಯಾರು ಎಲ್ಲಿ ತಲುಪಬೇಕು ಅದು ತಲುಪಕ್ಕಾಗಿಲ್ಲ. ಅದರಿಂದ ಬಂಧುಗಳೇ, ಇವತ್ತು ಏನು 2013ರಲ್ಲಿ ಸಿದ್ದರಾಮಯ್ಯನವರು STPTSP ಅಂತ ಕಾಯ್ದೆ ಮಾಡಿದ್ರು. ಆ ಕಾಯ್ದೆ ಹಾಗಾಗಿ ಇವತ್ತು ಕಾಯ್ದೆ ಮಾಡಿದ್ರು. ಆ ಕಾಯ್ದೆ ಏನಪ್ಪ ಅಂತಂದ್ರೆ STPTSP ಪರಿಶಿಷ್ಟ ಜಾತಿ ವರ್ಗದವರಿಗೆ ಅಲಾಟ್ ಆದಂತ ಬಜೆಟ್ ಇದೆ ಫಂಡನ್ನ ಬೇರೆ ಉಪಯೋಗ ಮಾಡಬಾರ್ದು. ಬೇರೆ ಉಪಯೋಗ ಮಾಡಿದ್ರೆ ಅಂಥವ್ರ ಮೇಲೆ ಕ್ರಮ ತಗೊಂಡು ಮಿನಿಮಮ್ 6 ತಿಂಗಳು ಜೈಲು ಮಾಡಬೇಕು ಅಂತ ಕಾನೂನು ಇದೆ. ಅದೇ ಕಾನೂನು ಒಳಗಡೆ ಸಿದ್ದರಾಮಯ್ಯನವರು 7 ಆಕ್ಟ್ ಅಂತ ಮಾಡ್ಕೊಂಡು ಸುಮಾರು ಅವರ ಕಾಲದಲ್ಲಿ 5 ವರ್ಷದಲ್ಲಿ 40-50 ಕೋಟಿ ದುಡ್ಡನ್ನು ಪಬ್ಲಿಕ್ ವರ್ಕ್ಸ್ಗೆ, ಡ್ಯಾಮ್ ಕಟ್ಟಕ್ಕೆ, ಅದೇ ಥರ ಹೈಯರ್ ಎಜುಕೇಷನ್ಗೆ, ಗ್ರಾನೈಟ್ ಹಾಕಕ್ಕೆ ಶ್ರೀಮಂತರಿಂದ ಮೆಟ್ರೋಗೆ ಇಂಥದ್ದಕ್ಕೆ ಬಳಸಿದ್ದಾರೆ. ಅದೇ ಥರ ಇವತ್ತು 1 ವರ್ಷ ಇದ್ದಂಥ ಕುಮಾರಸ್ವಾಮಿ ಕೂಡ 10,000 ಕೋಟಿಯನ್ನು ಅದಕ್ಕೆ ಬಳಸಿದ್ದಾರೆ. BJP ಸರ್ಕಾರದಲ್ಲಿ 4 ವರ್ಷದಲ್ಲಿ 40,000 ಕೋಟಿಯನ್ನು ಬಳಸಿದ್ದಾರೆ. ಅದೇ ಥರ ಇವತ್ತು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿಗಳಿಗೆ ಅಂತೇಳಿ ಸುಮಾರು 11,000 ಕೋಟಿಯನ್ನು ಅದನ್ನು ಬಳಸಿದ್ದಾರೆ. ಇವತ್ತು ಟೋಟಲ್ ಅಥೆಂಟಿಕ್ ಆಗಿ 70,000 ಕೋಟಿಯನ್ನ ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ ಸೇರಿದಂಥದನ್ನ ಬೇರೆ ಬೇರೆ ಇಲಾಖೆಗಳಿಗೆ ಕೊಟ್ಟು ನಮಗೆ ಕಾಂಗ್ರೆಸ್ ಈ BJP ದಳದವರು ಈ 3ರಲ್ಲಿ ಯಾರು ಕೂಡ ಒಳ್ಳೆಯವರಲ್ಲ. ಅವ್ರು ಹೇಳ್ತಾರೆ ನೀನು ಕಳ್ಳ ಅಂತ, ಇವ್ರು ಹೇಳ್ತಾರೆ ನಾನು ಕಳ್ಳ ಅಂತ. ಇವರಿಬ್ಬರು ಕೂಡ ಕಳ್ರೆ, ಹಾಗಾಗಿ 3 ಜನ ಕೂಡ ಕಳ್ರೆ. ಹಾಗಾಗಿ ಇವತ್ತು ಬಹುಜನ ಸಮಾಜ ಪಕ್ಷ ಈ ವಿಚಾರವಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕಂತ ಉದ್ದೇಶದಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು 30 ಡಿಸ್ಟಿಕಲ್ಲಿ ಕೂಡ ಹಾಕೊಂಡಿದ್ದೀವಿ. ಇದು ಬರೋ ತಿಂಗಳು 14-15ವರೆಗೂ, ಆಗಸ್ಟ್ 14-15ವರೆಗೂ ಕೂಡ ಒಂದು ಜನಾಂದೋಲನ ಥರ ಆಗಿದ್ದು. ಇದು ಒಂದು ತಾಲೂಕು, ಹೋಬಳಿ, ಪಂಚಾಯತಿ, ಹಳ್ಳಿ ಮಟ್ಟಿಗೆ ಹೋಗಿ ಇದನ್ನ ತಗೊಂಡೋಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕು.